ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ, ಇವತ್ತು ನಾವು ಟೊಮೆಟೊ ಸಾರು ಮಾಡೋದು ನೋಡೋಣ್ರಿ. ಭಾರಿ ಸಿಂಪಲ್ಲಾಗಿ, ಏನೂ ಭಾಳ ಇದು ಬೇಕಾಗಿಲ್ಲ, ಸಿಂಪಲ್ಲಾಗಿ ಸಾರು ಮಾಡೋದು ತೋರಿಸ್ತೀನಿ ರೀ. ಇವನ್ನ ಕುದಿಸ್ಬೇಕ್ರಿ. ಒಂದ್ರಾಗ 2 ಹೋಳು ಮಾಡಿ ಇಟ್ಕೊಂಡು ನೀರಿಗೆ ಒಂದು 15 ನಿಮಿಷ ಕುದಿಸ್ಕೊಂಡ್ರಿ. ಇವನ್ನ ಕುದಿಸಿಂದ ಒಗ್ಗರಣೆ ಹಾಕೋದು ತೋರಿಸ್ತೀನಿ ರೀ. ಕುದಿಸಾಕಿಡ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ನಾನು ಈ ಥರ ಹೆಚ್ಕೊಂಡೇ ಇವನ್ನ ಕುದಿಯಾಕಿಡ್ತೀನಿ ರೀ. ಈ ಥರ ಕುದಿಯಾಕಿಟ್ಟೀನಿ. ನೀರು ಹಾಕಿ ಒಗ್ಗರಣೆಗೆ ಒಂದು 15 ನಿಮಿಷ ಕುದಿಲ್ರಿ. ಇದು ಕುದ್ಮೇಲೆ ಸಾರಿಗೆ ಒಗ್ಗರಣೆ ಹಾಕೊಂಡ್ರಿ. ನೋಡಿ ಫ್ರೆಂಡ್ಸ್, ಈ ಥರ ಕುದಿಸಿ ನಾನು ಈ ಥರ ಆಗ್ಯಾವ ನೋಡ್ರಿ. ಇವನ್ನ ಒಂದು ಸ್ವಲ್ಪ ಬೇರೆ ತಕ್ಕೊಂಡು ಇವನ್ನ ಹಿಂಡೋಣ್ರಿ. ಇವನ್ನ ಬೇರೆ ತಕ್ಕೊತೀನಿ ರೀ. ಈ ಥರ ಈಗ ತಕ್ಕೊಂಡೇನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಸ್ವಲ್ಪ ಸೋಡಾ ಆಗ್ತಾವೆ. ನೀರು ಹಾಕ್ಕೊಂಡು ಇವು ಬಾಯಿಗೆ ಚಟ್ಟ ಅದು ಬರಬಾರ್ದು ಅನ್ನೋದಕ್ಕೆ ಇವನ್ನೆಲ್ಲ ಹಿಂಗೆ ಸಿಕ್ಕಿ ಇದ್ರದ್ದು ಎಲ್ಲ ಚಟ್ಟ ತೆಗಿತೀನಿ ರೀ. ನಾನು ಇದ್ರದ್ದು ಹಿಂಡಿದ್ದಷ್ಟು ನೀರಲ್ಲೇ ಒಗ್ಗರಣೆ ಹಾಕ್ಕೊಂಡ್ರಿ. ಭಾರಿ ರುಚಿ ಆಕೈತ್ರಿ. ಇದನ್ನು ಕುದಿಸಿನೂ ಮಾಡ್ತಾರ್ರಿ ಸಾರು. ಆಮೇಲೆ ಇದನ್ನು ಟೊಮೆಟೊ ಹುರಿದು ರುಬ್ಬಿನೂ ಮಾಡ್ತಾರ್ರಿ. ನಾನೀಗ ಕುದಿಸಿ ಮಾಡಿ ತೋರ್ಸಾತೀನಿ ರೀ. ಅದನ್ನು ಮಾಡಿ ತೋರಿಸ್ತೀನಿ ರೀ. ನಾನು ಹುರಿದು ಮಾಡೋದು ಹೆಂಗೆ ಅಂಥೇಳಿ. ಅದು ಭಾಳ ರುಚಿ ಆಕೈತ್ರಿ. ಇದು ಭಾಳ ರುಚಿ ಆಕೈತ್ರಿ. ಇದು ಅಗದಿ ಭಾರಿ ಟೇಸ್ಟಿ ಆಗುತ್ತೆ. ಇದು ಸಿಂಪಲ್ಲಾದ ಸಾರು, ರುಚಿಕರವಾದ ಸಾರು ಮಸ್ತಾಗತ್ತೆ ನೋಡ್ರಿ. ಇದನ್ನೆಲ್ಲ ಹೆಣ್ಕೊಂಡು ನೀರು ತಗೊಳ್ಳೋಣ್ರಿ. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಹಿಂಡಿ ತಕ್ಕೊಂಡೇನ್ರಿ. ಅದನ್ನು ಚಟ್ಟ ಎಲ್ಲ ಈ ಥರ ನೀರಾಗೈತಿ. ಈ ಥರ ಹೆಣ್ಕೊಂಡೆ ನೋಡ್ರಿ. ಇದೇ ಒಗೆದು ಬಿಡ್ತೀನಿ ರೀ. ಈಗ ಇದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಚಿಕೊಂಡ್ರಿ. ನಾನು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಇಟ್ಕೊಂಡೇನ್ರಿ. ನಿಮಗೆ ಬೇಕಂದ್ರೆ ಶೇಂಗಾ ಪೌಡ್ರ್ ಹಾಕ್ರಿ, ಬೇಡಂದ್ರೂ ಹಂಗೆ ಮಾಡಿದ್ರು ನಡಿತೈತ್ರಿ. ನಾನು ಸ್ವಲ್ಪ ಇಟ್ಟೇನ್ರಿ ಹಾಕೋದಂತ. ಹಾಕಿದ್ರು ಬರ್ತೈತಿ, ಹಾಕ್ಲಿಕ್ಕೂ ಬರ್ತೈತ್ರಿ. ಈಗ ಒಗ್ಗರಣೆ ಹಾಕೋದು ತೋರಿಸ್ತೇನೆ ಬರ್ರಿ. ಕಾಯಕ್ಕೆ ಇಟ್ಟೇನಿ. ಇಷ್ಟು ಎಣ್ಣೆನೂ ಹಾಕೀನಿ. ಕಾಯಿಲಿದು ಎಣ್ಣೆ ಕಾದೈತಿ. ಸಾಸಿವೆ ಹಾಕೋತೀನಿ ರೀ. ಸಾಸಿವೆ ಚಟಪಟ ಅಂದವು. ಆಮೇಲೆ ಕರಿಬೇವು ಹಾಕ್ತಾರೆ. ಎಣ್ಣೆ ಒಳಗೆ ಅದಕ್ಕೆ ಕರಿಯಂಬ್ರಿ ಇವು. ಉಳ್ಳಾಗಡ್ಡಿ ಕರಿಬೇವು ರೀ. ಸ್ವಲ್ಪ ಕೆಂಪಾದು ನಡಿತೈತಿ. ಇದಕ್ಕೆ ಟೊಮ್ಯಾಟೊದ್ದು ಇದು ಮಾಡಿಟ್ಟಿದ್ದಲ್ರಿ ಇದಕ್ಕೆ ಅದು ಹಾಕ್ಕೊತೀನಿ. ಇಷ್ಟ ನೀರು ಹಾಕಿದ್ರಿ. ಇದಕ್ಕೆ ನಿಮಗೆ ಯಾವ ಪ್ರಮಾಣದಾಗ ಸಾರು ಬೇಕು ಆ ಪ್ರಮಾಣದಾಗ ಮಾಡ್ಕೋಬೇಕ್ರಿ. ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡೇನಿ. ಇದಕ್ಕೆ ಖಾರ ಹಾಕೊಂಡ್ರಿ. ಇದು ಮಸಾಲೆ ಖಾರ ರೀ. ಮನ್ಯಾಗ ಮಾಡಿರ್ತೈತಿ, ಹಾಕ್ತೀನಿ ರೀ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಹಾಕೊಂಡು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ. ಇದು ಟೊಮೆಟೊ ಸಾರು ಅಲ್ರಿ, ಹುಳಿ ಇರ್ತೈತಿ. ಸ್ವಲ್ಪ ಸಕ್ಕರೆ ಹಾಕಿದ್ರೆ ರುಚಿ ಭಾಳ ಆಗುತ್ತೆ ರೀ. ಇದು ಇಷ್ಟು ಹಾಕೀನ್ರಿ. ಈಗ ಶೇಂಗಾ ಪೌಡರು ಮತ್ತು ಕೊತ್ತಂಬರಿ 2 ಹಾಕ್ಬಿಡ್ತೀನಿ ರೀ. ಆಮೇಲೆ ಕಲಸೋಣ್ರಿ. ನಮಗೆ ಖಾರ ಉಪ್ಪು ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಂಡು ಮತ್ತೆ ಹಾಕೊಳ್ಳೋಣ್ರಿ. ಸ್ವಲ್ಪ ಗರಂ ಮಸಾಲ ಒಂದು ಹಾಕ್ತೇನೆ ರೀ. ಸ್ವಲ್ಪ ಗರಂ ಮಸಾಲ ಒಂದು ಹಾಕ್ಕೊಂಡ್ರೆ ಈ ಥರ ಹಾಕ್ಕೊಂಡ್ರೆ ರುಚಿ ಭಾಳ ಆಕೈತ್ರಿ. ಇದು ಕುದಿಲ್ರಿ. ಈಗ ಈ ಥರ ಕುದಿಯಾಕತ್ತೈತಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಐತ್ರಿ. ನೋಡಿ, ಇದೆ ಮಸ್ತ್ ಆಗೈತ್ರಿ ರುಚಿ. ನೀವು ಟ್ರೈ ಮಾಡಿರಿ.
ದಿನ ಬೇಳೆ ಸಾರು ತಿಂದು ಬೇಸರಾಗಿರ್ತೈತಿ, ಯಾವಾಗಾರ ಒಮ್ಮೆ ಟೊಮೆಟೊ ಸಾರು ಮಾಡ್ಕೋದ್ರಿ, ಭಾರಿ ಟೇಸ್ಟ್ ಆಗುತ್ತೆ ರೀ ಇದು. ಈಗ ಕುದ್ದೈತ್ರಿ, ಬಂದ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ರೆಡಿ ಆಗೈತಿ, ಭಾಳ ರುಚಿಯಾಗೈತೆ ರೀ, ಟೇಸ್ಟಿ ಆಗೈತಿ. ನೀವು ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.